ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದ್ರೆ, ಇಲ್ಲಿ ರಾಪಿಡೋ ಆಫೀಸ್ ಹತ್ರ ಬಂದಿದೆ ನಾನು. ಏನಕ್ಕೆ ಅಂದ್ರೆ ನಂದು AC ಮತ್ತೆ ಪ್ರೀಮಿಯಮ್ಮು ಇಂಟರ್ಸಿಟಿ ಎಲ್ಲ ಆಫ್ ಮಾಡಿ ಇಟ್ಟಿದ್ದ. ಇಲ್ಲಿ ಬಂದ್ರೆ ವೆರಿಫೈಗೆ 26 ಮಾಡಲು ಮತ್ತೆ 25, 22 CNG ಸಮೇತ AC ವರ್ಕ್ ಆಗ್ತಾ ಇದೆಯಲ್ಲ ಅಂತ ವೆರಿಫೈ ಮಾಡ್ತಿದ್ದಾನೆ. ತಿಳ್ಕೊಬೇಕು ನಾವ್ ಎಂತ ದಡ್ಡನ ಮಕ್ಕಳು ಇವ್ರ ಆಫೀಸ್ ನಡ್ಸಕ್ಕೆ ಗೌರ್ಮೆಂಟ್ ಇವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ, ರೂಲ್ಸ್ ಕೊಟ್ಟಿದ್ದಾರೆ ಅಂದ್ರೆ. ಒಂದೊಂದು ಕಂಪ್ಲೇಂಟ್ ಅಲ್ಲ ಸ್ನೇಹಿತರೆ, ಇಲ್ಲಿ ಬಂದ್ರೆ ಲೈವ್ ಮಾಡ್ಬೋದಾಗಿತ್ತು ನಾನು ಅಲ್ಲೇ, ಬಟ್ ಯಾರೋ ರೆಸ್ಪಾನ್ಸ್ ಕೊಡೋ ರೀತಿಲಿಲ್ಲ. ಎಲ್ಲ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಅವನು ಒಳಗಡೆ ಹೋಗಿದ ತಕ್ಷಣ ಒಂದು ಹೆಬ್ಬೆಟ್ ಇಟ್ಕೊಂಡು ರೂಮ್ ಲಾಕ್ ಮಾಡ್ಕೊಂತಾನೆ. ಅವನ ತೋರಿಸ್ಬೇಕು ಅಂದ್ರೆ ಹೋಗ್ಬೇಕು ನಾನು ಅಲ್ಲಿ. ನೋಡಿ, ಇನ್ನೊಂದು ಕಂಪ್ಲೇಂಟ್ ಬಗ್ಗೆ ಹೇಳಕ್ ಬಂದೆ ನಾನು. ಯಾರೋ ಒಂದಿಬ್ರು ಕಸ್ಟಮರ್ 2 ವೀಲರ್ ಅಲ್ಲಿ ಪಾರ್ಸೆಲ್ ಕಳಿಸಿರ್ತಾರೆ. ಮಾಮೂಲಿ ಕೊರಿಯರ್ ಇದೆಯಲ್ಲ, ಅದು ಗಾಡಿ ಬಂದು TR ರಿಜಿಸ್ಟ್ರೇಷನ್. TR ಅಂದ್ರೆ ತ್ರಿಪುರ್ ರಿಜಿಸ್ಟ್ರೇಷನ್. ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಕಮ್ಮಿ ಅಂದ್ರೂ 1 ಲಕ್ಷ ಬೆಲೆ ಬಾಳ ಅಂತ ವಸ್ತುನ ಪಾರ್ಸಲ್ ಮಾಡಿ ಕಳಿಸಿದ್ದಾರೆ. ಅವನು ಬೈಕ್ ಟ್ಯಾಕ್ಸಿ ಚಾಲಕ, ನಂಬರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಆಮೇಲೆ ನಾಪತ್ತೆ, ಫೋನು ರಿಂಗ್ ಆಗ್ತಾ ಇಲ್ಲ, ಏನಿಲ್ಲ. ಅವ್ರ ಕಸ್ಟಮರ್ ಏನ್ ಹೇಳ್ತಿದ್ದಾರೆ, ಕಂಪ್ಲೇಂಟ್ ಮಾಡಿ ಬಂದು ವಿಷಯ ಕೇಳ್ತಾ ಇದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಫಸ್ಟ್ ಹೋಗಿ NCR ಮಾಡಿಸ್ಬೇಕಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ತರ ಪಾರ್ಸಲ್ ನಾವು ಕಳಿಸಿದ್ವಿ, ಈ ತರ ತಗೊಂಡು ಓಡೋಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಬಂದು ಇವ್ರಿಗೆ NCR ಕೊಡ್ಬೇಕಂತೆ. ಅಂದ್ರೆ ಈ ಬೋಳಿ ಮಕ್ಕಳನ್ನ ಕೇಳ್ದೇನೆ ನಾವು ಏನಾದ್ರು ಕೊಟ್ಟಿದ್ವಾ? ಇವ್ರದ್ದು ಪರ್ಮಿಷನ್, ರಾಪಿಡೋ ಪರ್ಮಿಷನ್ ಇಲ್ದೇನೆ ಬುಕಿಂಗ್ ಮಾಡಿ ನಾವು ಕಳಿಸಿದ್ವಾ? ನಾವೇ ನಮ್ಮ ಹತ್ರ ಕಳ್ತನ ಆಗಿದೆ ಅಂದ್ರೆ ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೇಕು, NCR ಮಾಡ್ಬೇಕು, ತಗೊಂಬಂದು ಇದ್ ಮಾಡ್ಬೇಕು. ಇವ್ರು ಆಪ್ ಇರೋದ್ರಿಂದನೇ ತಾನೇ ಬುಕ್ ಮಾಡಿರೋದು. ಇವನ್ ವೆರಿಫೈ ಮಾಡ್ಬೇಕು ನೀಟಾಗಿ. ತ್ರಿಪುರ್ ರಿಜಿಸ್ಟ್ರೇಷನ್, ತ್ರಿಪುರ್ DL ಹೆಂಗ್ ಆಕ್ಟಿವೇಶನ್ ಮಾಡ್ತಾನೆ ಇವನು ಬೋಳಿ ಮಗ? ಹೆಂಗ್ ಆಕ್ಟಿವೇಶನ್ ಮಾಡ್ತಾರ್ರಿ ಬೋಳಿ ಮಗ ಇವನು? RTO ಏನ್ ಅನ್ನ ತಿನ್ನಲ್ವೇನ್ರಿ ನೀವು? ಏನ್ ಯೋಲ್ ತಿಂತೀರಾ ನೀವೇನಾದ್ರೂ ಕರ್ನಾಟಕ ಜನತಾ ಇದು? ಈ ತರ ಪರ್ಮಿಷನ್ ಏನಕ್ಕೆ ಕೊಡ್ತಾ ಇದ್ದೀರಾ? ನನ್ನ ಹತ್ರ ಪ್ರೂಫ್ ಇದೆ. MH ಗಾಡಿಲಿ ಡ್ಯೂಟಿ ಮಾಡ್ತಿದ್ದಾನೆ, ಬೈಕ್ ಟ್ಯಾಕ್ಸಿ. AP ಗಾಡಿಲಿ ಡ್ಯೂಟಿ ಮಾಡ್ತಿದ್ದಾನೆ, ಆಮೇಲೆ ಅಸ್ಸಾಂ ಗಾಡಿ ಡ್ಯೂಟಿ ಮಾಡ್ತೀನಿ. ಲಾಸ್ಟ್ ಟೈಮ್ ಅಸ್ಸಾಂ ಗಾಡಿದು ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದೀನಿ ಎಲ್ರಿಗೂ. ಇವನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಕ್ಕೆ 2 ವೀಲರ್ನ ಆಫೀಸ್ಗೆ ಬರಬೇಕು ಅಂತ ಏನಿಲ್ಲ. ಅಲ್ಲಿ ರಾಪಿಡೋದೊಂದು ಆಪ್ ಓಪನ್ ಮಾಡ್ಬಿಟ್ಟು 2 ವೀಲರ್ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಟ್ಟು ಅವ್ನ್ ಡಾಕ್ಯುಮೆಂಟ್ ಕೊಡ್ತಾ ಹೋದ್ರೆ ಕೇಳ್ತಾ ಹೋಗುತ್ತೆ. DL ಆದ್ಮೇಲೆ RC ಆದ್ಮೇಲೆ ಗಾಡಿ ಫೋಟೋ ಯಾವ್ದನ್ನ ಆಗಿರ್ಬೋದು, ಅವ್ನ್ ಕಳ್ಳಂದಾಗಿರ್ಬೋದು, ಅವ್ನ್ ಕತ್ಕೊಂಬಂದಿರೋ ಗಾಡಿ ಆಗಿರ್ಬೋದು, DL ಬೇರೆ ಆಗಿರ್ಬೋದು, ಎಲ್ಲದನ್ನು ವೆರಿಫೈ ಮಾಡ್ಬಿಟ್ಟು ಡ್ಯೂಟಿ ಆನ್ ಮಾಡಿ ಕೊಟ್ಬಿಡೋದು. ಈ ತರ ಒಂದು ಪ್ರಾಬ್ಲಮ್ ಆದಾಗ ಕಸ್ಟಮರ್ಗೆ ಅನ್ರೆಸ್ಪಾನ್ಸ್. ಹೋಗಿ NCR ಮಾಡಿಸ್ಕೊಂಡ್ ಬನ್ನಿ. ಅವ್ನಿಗೇನ್ ತೆವಲ್ ಬಿದ್ದೈತೇನ್ರಿ ಕಸ್ಟಮರ್ಗೆ NCR ಮಾಡಿಸ್ಕೊಂಡ್ ಬರಕ್ಕೆ? ಏನ್ ನಿಮ್ ಮನೆ ಆಳುಗಳ NCR ಮಾಡಿಸ್ಕೊಂಬಂದ್ ತಗೊಂಬಂದ್ ನಿಮ್ಗೆ ಕೊಡಕ್ಕೆ? ಬೋಳಿ ಮಕ್ಕಳ್ರ, ನಿಮಗ್ ಮಾನ ಮರ್ಯಾದೆ ಇಲ್ವಾ? ಯಾವ್ಯಾವ ಗಾಡಿನ ಅಟ್ಯಾಚ್ ಮಾಡ್ಕೋಬೇಕು, ಯಾವ ಗಾಡಿಗೆ ಇದ್ ಮಾಡ್ಬೇಕು? ತ್ರಿಪುರ್ ಹುಡ್ಕೊಂಡು ಹೋಗಕ್ಕಾಯ್ತದ ಅವನ್ನ? ಎಷ್ಟ್ ದಿನ ಹುಡುಕ್ತೀರಾ? ಇಮ್ಮಿಡಿಯೇಟ್ ಆಗಿ ನಾಳೆ ಬೇಕು ವಸ್ತು ಅಂತ ಕೂತಿದಾನೆ ಕಸ್ಟಮರ್. ನಾಳೆ ಬೇಕಂತ ಅವನ್ಗೆ. ಅವ್ರು ಒಂದೇ ಕ್ವಶನ್ ಕೇಳ್ತಿದ್ದಾರೆ, ಸಾಯೋ ಟೈಮಲ್ಲಿ ನೀರ್ ಬಿಡ್ಬೇಕು, ಸತ್ ಮೇಲೆಲ್ಲ ನೀರ್ ಬಿಡ್ಬೇಕಾಗಿರೋದು ಅಂತ. ಏನ್ ಆನ್ಸರ್ ಕೊಡ್ತೀರಾ ಇದಕ್ ನೀವು? ರಾಪಿಡೋ ಕಂಪ್ನಿಯವರು ಮಾನ ಮರ್ಯಾದಿಲ್ವಾ ನಿಮ್ಗೆ? ಆಮೇಲೆ ಇಲ್ಲಿ 16 ಮಾಡ್ಲಿಂದ ಹಿಡಿದು 15 ಮಾಡ್ಲಿಂದ ಎಲ್ಲಾ ಗಾಡಿದು AC ಆಫ್ ಮಾಡಿಟ್ಟಿದ್ದಾನೆ. ಅವ್ನ್ ಯಾರೋ ಮಾಡದ್ನಂತೆ, RTOದವ್ರು ಬುಕ್ ಮಾಡಿದ್ರಂತೆ. ಅವ್ನ್ ಟೆಸ್ಟ್ಗೋಸ್ಕರ, ಅವ್ನ್ ತೆವಲ್ಗೋಸ್ಕರ ಅವ್ನ್ ಯಾರೋ RTOದನ್ ಬುಕ್ ಮಾಡದ್ನಂತೆ. ಅವನ್ಗೆ AC ವರ್ಕ್ ಆಗ್ಲಿಲ್ವಂತೆ, ಕಂಪ್ಲೇಂಟ್ ಮಾಡದ್ನಂತೆ. ಅದಕ್ಕೋಸ್ಕರ ನೀವು RTOದನ್ ಕಂಪ್ಲೇಂಟ್ ಮಾಡದ ಅಂತ ಹೇಳ್ಬಿಟ್ಟು ಎಲ್ಲ AC ಆನ್ ಮಾಡಿದ್ರಲ್ಲ. RTO ರೂಲ್ಸ್ ಪ್ರಕಾರ ನೀವು ಕಂಪ್ನಿ ನಡೆಸ್ತಾ ಇದೀರೇನ್ರಿ ರಾಪಿಡೋದವರು? ಹೊಟ್ಟೆಗೆ ಅನ್ನ ತಿನ್ನಲ್ವಾ ನೀವು? ಏನ್ ನಿಮ್ಗೋಸ್ಕರ ಅರ್ಧ ದಿನ ಇಲ್ಲಿ ಕೆಲಸ ಕಾರ್ಯ ಹಾಳು ಮಾಡ್ಕೊಂಬಂದ್ ಕುತ್ಕೋಬೇಕಾ ನಾವು ನಿಮ್ಮ ಹತ್ರ? ನಮ್ಮನ್ ಒಬ್ಬ ಅಲ್ಲ ಇದಕ್ಕೆ ಓನರ್ ಇರೋದು, ಮಿಂಡ್ರು ಗುಡ್ದ ನನ್ನ ಮಕ್ಕಳು 3 ಜನ. ನಮ್ಮನ್ ಬೆಂಗಳೂರಿನ ಹಾಳು ಮಾಡಕ್ ಬಂದ್ ಕೂತ್ಕೊಂಡ್ಬಿಟ್ಟವ್ರ ಇಲ್ಲಿ ಕಿತ್ತೋದ್ ಸೋಳೆ ಮಕ್ಕಳು.
ನಮ್ಮನ್ ಇದೇ ತರ ಮಾಡ್ತಾ ಇದ್ರೆ ನಮ್ಮನ್ ಇಲ್ಲಲ್ಲ ಆಫೀಸು, ಇವಾಗ ಅಲ್ಲಿ ಮಾಡಿದ್ರೆ ಅಲ್ಲಿಂದ ಖಾಲಿ ಮಾಡ್ಕೊಂಬಂದ್ ಇಲ್ಲಿ ಮಾಡಿದಿರ ಆಫೀಸ್ನ, ಎಲ್ಲ ಮಾಡಿದ್ರು ಬಿಡಲ್ಲ. ಫೈನಲ್ ಹೇಳ್ತಾ ಇರೋದು ಒಂದೇ ನಿಮ್ಗೆ, ಲಾಸ್ಟ್ ವಾರ್ನಿಂಗು, ಕರ್ನಾಟಕದ ಗಾಡಿ ರಿಜಿಸ್ಟ್ರೇಷನ್ ಅಟ್ಯಾಚ್ ಮಾಡ್ಕೊಳ್ಳಿ. ಕೋರ್ಟಲ್ಲಿ ತೀರ್ಮಾನ ಆದಾಗ ಅವ್ರು ತೆಗಿತಾರೆ ಕರ್ನಾಟಕದವರು, ಅರ್ಥ ಆಯ್ತಾ? ಇನ್ನೂ ಒಂದು ಫೈನಲ್ ತೀರ್ಮಾನ ಇದೆ. ಇಲ್ಲ ಅಂದ್ರೆ ಅವರು ಸೇಮ್ ಗೌರ್ಮೆಂಟ್ ರೂಲ್ಸ್ ಕೊಟ್ಟಿರೋದು ಏನ್ ಗೊತ್ತಾ, ಕೋರ್ಟಲ್ಲಿ ತೀರ್ಪಾಗಿರೋದೇನು, ನಮ್ ತರ ಅವರು ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಅದಕ್ಕೊಂದು ಶಿಸ್ತು ಕ್ರಮವಾಗಿ ಯೂನಿಫಾರ್ಮ್ ಹಾಕೊಂಡು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸ್ಕೊಂಡು ಆಮೇಲೆ ನೀನು ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಪ್ಪ ಅಂತ ನೀನು ಕೊಟ್ಟಿರೋದು ಪರ್ಮಿಷನ್. ಏನ್ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ನ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ಬಿಡು ಅಂತ ಕೊಟ್ಟಿಲ್ಲ. ಅದ್ರ ಪರಿಜ್ಞಾನ ತಿಳ್ಕೊಂಡು ಮಾಡ್ರಿ ನೀವು, ಅರ್ಥ ಆಯ್ತಾ? ಏನೋ ಅಧಿಕೃತವಾಗಿ ಕೊಟ್ಬಿಟ್ಟ ಘೋಷಣೆ ಮಾಡ್ಬಿಟ್ರು ಜಡ್ಜು ನಮ್ಗೆ. ಅದರ ರೂಲ್ಸ್ ತಿಳ್ಕೊಳ್ಳಿ ಫಸ್ಟ್. ನಿಮ್ಗೆ ಆದಂತ ಯೂನಿಫಾರ್ಮ್ ಇರುತ್ತೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ, ಆಮೇಲೆ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಬೇಕಾಗುತ್ತೆ ವೆಹಿಕಲ್ ನ. ಇದೆಲ್ಲ ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ನ ಮಾಡ್ಕೊಂಡ್ ಮಾಡ್ಬೇಕು ಅಂತದ್ದು. ಇವನು ಲೀಗಲ್ ಅಲ್ಲ ಮಾಡ್ತಾ ಇಲ್ಲ, ಟೂ ವೀಲರ್ ಬೈಕ್ ಟ್ಯಾಕ್ಸಿನ ಅನ್ಲೀಗಲ್ ಅಲ್ಲಿ ಮಾಡ್ತಿದ್ದಾನೆ. ಅದಕ್ಕೆ ನೀವು ಮಾಡ್ತಿದ್ರ ಮಾಡ್ಕೊಳ್ಳಿ. ಆದ್ರೆ ಅಲ್ಲಿವರೆಗೂ ನಮಗ್ ನಿಲ್ಬೇಕಾಗಿರೋದು ಅನ್ಯ ರಾಜ್ಯದ ರಿಜಿಸ್ಟ್ರೇಷನ್ ಗಾಡಿಗಳ ಹೆಂಗ್ ಅಟ್ಯಾಚ್ಮೆಂಟ್ ಕೊಡ್ತೀಯ ನೀನು? ಯಾವ ನಂಬಿಕೆ ಮೇಲೆ ಅವನ್ಗೆ ಅಟ್ಯಾಚ್ಮೆಂಟ್ ಕೊಡ್ತೀಯ? ನೀನ್ ಕರ್ಸು ಆಫೀಸ್ ಹತ್ರ ಅವನ್ನ, ಟೂ ವೀಲರ್ನ ಕರ್ಸಿ ಅಟ್ಯಾಚ್ ಮಾಡುವಾಗ ವೆರಿಫೈ ಆಗುತ್ತಲ್ವಾ, ವೆರಿಫೈ ಮಾಡ್ಬಿಟ್ಟು ಅಟ್ಯಾಚ್ ಮಾಡು. ಅದನ್ನ ಬಿಟ್ಬಿಟ್ಟು ಎಲ್ಲೋ ಕುತ್ಕೊಂತಾನೆ, ಒಂದ್ ಫೋನ್ ತಗೊಂತಾನೆ, ಒಂದ್ DL ಕೇಳ್ತೀಯ, ನೀನ್ ಅಲ್ಲಿ ಏನೇನ್ ಕೇಳ್ತಾನೆ ಎಲ್ಲ ಹಾಕೊಂಡ್ ಬರ್ತಾರೆ, ಆನ್ ಆಗುತ್ತೆ, ಡ್ಯೂಟಿ ಮಾಡ್ತಾನೆ ಅವನು. ಆಮೇಲೆ ಏನೋ ಈ ತರ ಪ್ರಾಬ್ಲಮ್ ಆದಾಗ ಇಲ್ಲಿ ಆಫೀಸಿಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಬಂದ್ರೆ NCR ತಗೊಂಬನ್ನಿ, ಕಂಪ್ಲೇಂಟ್ ಕೊಟ್ಬಿಟ್ಟು NCR ತಗೊಂಬಂದ್ ನಮಗ್ ಕೊಡಿ, ಫೈನಲ್ ಟೀಮ್ ಏನ್ ಇದು ಫೀಲ್ಡ್ ನಿಮ್ದು? ಏನ್ ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ಮ ಹತ್ರ ಅಲ್ಲಿ 3 ದಿನ ಬೇಕಾ ನಮ್ಗೆ? ಇವನ ಹತ್ರ ಒಂದು ಲೆಟರ್ ತಂದು ಕೊಡ್ಬೇಕಂತೆ, ಅವನ್ ಬ್ಯಾಚಿಗೆ ಮೇಲ್ ಮಾಡ್ತಾನಂತೆ. ನಿಮ್ ಮನೆ ಆಳುಗಳ ನಾವು ಕೇಳ್ಕೊಂಡ್ ಕುತ್ಕೊಳಕ್ ಇಲ್ಲಿ? ಬೋಳಿ ಮಕ್ಕಳ್ರ, ನಿಮ್ಮನ್ನ ಯಾರು ಕೇಳೋರಿಲ್ಲ. ಸ್ವಲ್ಪ ದಿನದಲ್ಲೇ ನಿಮ್ಮನ್ನ ಹುಟ್ಟು ಅಡಗಿಸ್ಲಿಲ್ಲ ಅಂದ್ರೆ ಎಲ್ಲಾ ಚಾಲಕರು ಒಂದಾಗಿ ನೋಡ್ತಾ ಇರ್ರಿ. ಏನೋ ನಮ್ಮನ್ ಇವ್ರ ಅಪ್ಪನ ಮನೆಯಿಂದ ಡೀಸೆಲ್ ಕೊಟ್ಬಿಡ್ತಾನೆ, 14 ರೂಪಾಯಿ 15 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ. ಬೋಳಿ ಮಗ, ಮನ ಮರೆದಿಲ್ವಾ ನಿನ್ಗೆ? ನಮ್ಮನ್ನ ಒಬ್ಬೊಬ್ಬ ನನ್ನ ಮಕ್ಕಳೆಲ್ಲ ಇವರು ಸೇರ್ಕೊಂಡಿರೋದು ಬೆಂಗಳೂರು ಹಾಳು ಮಾಡಕ್ಕೆ. 3 ಜನ ಪಾರ್ಟ್ನರ್ಸ್ ಇವರು. ನೋಡಿ ಸ್ನೇಹಿತರೆ, ಇಷ್ಟು ಪ್ರಾಬ್ಲಮ್ ಆಫೀಸ್ ಹತ್ರ ಬಂದಿದ್ದಕ್ಕೆ ಟೂ ವೀಲರ್ ಅವರು ಒಬ್ರು ಇದಾರೆ ಒಳಗಡೆ ಕಂಪ್ಲೇಂಟ್ ಮಾಡಿರೋರು. ಬಟ್ ಅವ್ರಿಗೆ ಎಲ್ಲ ತಿಳಿಸಿ ಬಂದಿದ್ದೀನಿ. ನನಗೆ ಸಿಕ್ಕದಂತ ಪ್ರೂಫ್ ಬೇರೆ ಬೇರೆ ರಿಜಿಸ್ಟ್ರೇಷನ್ ಗಾಡಿದು ಫೋಟೋಸ್ ಅವ್ರಿಗೆ ಕಳಿಸಿದ್ದೀನಿ. ನೀವು ಈ ತರ ಕೇಳಿ ಬೇರೆ ರಿಜಿಸ್ಟ್ರೇಷನ್ ಗಾಡಿನ ಯಾಕೆ ಅಟ್ಯಾಚ್ ಮಾಡ್ಕೊಂಡ್ರಿ, ಹೆಂಗ್ ಅಟ್ಯಾಚ್ ಮಾಡ್ಕೊಂಡ್ರಿ ನೀವು ಅಂತ ಅವ್ರನ್ನ ಕ್ವಶನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಲ್ಸಿ UP ರಿಜಿಸ್ಟ್ರೇಷನ್ ಗಾಡಿ, MH ರಿಜಿಸ್ಟ್ರೇಷನ್ ಗಾಡಿ, ಅಸ್ಸಾಂ ರಿಜಿಸ್ಟ್ರೇಷನ್ ಗಾಡಿ 3 ಗಾಡಿ ನಿಲ್ಸಿ ಕ್ವಶನ್ ಮಾಡಿ ಅಲ್ಲೇ ಸ್ಪಾಟ್ ಅಲ್ಲೇ ಆಪ್ನ ಅನ್ಇನ್ಸ್ಟಾಲ್ ಮಾಡಿಸಿ ಬಂದಿದ್ದೀನಿ ನಾನು. ಅದರಲ್ಲಿ ಒಂದು ಮಾತ್ರ ವಿಡಿಯೋ ಮಾಡಕ್ಕಾಯ್ತು, ಇನ್ನೊಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ನಂದಂತೂ ಇಷ್ಟೇ ಪ್ರಾಬ್ಲಮ್ ಇದ್ದಿದ್ದು, ನಂದು AC ವರ್ಕ್ ಆಯ್ತಾ ಇರಲಿಲ್ಲ. ಬಟ್ ಆ AC ವರ್ಕಿಂಗ್ಗೋಸ್ಕರ ಬಂದು ಅದು 10 ಡೇಸ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದಾನೆ. ನೋಡೋಣ. 25 ಮಾಡ್ಲಿಕ್ಕೆಲ್ಲ ಇವಾಗ್ಲೇ ಮಾಡಿದಾನೆ. ನಂದು 16 ಮಾಡಲ್ ಗಾಡಿಗೆ 10 ಡೇಸ್ ಬಿಟ್ಬಿಟ್ಟು ಆಗುತ್ತೆ ಅಂತ ಹೇಳಿದಾನೆ. ಚೆಕ್ ಮಾಡೋಣ. ದಯವಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳೋರು ರಿಕ್ವೆಸ್ಟ್ ನಿಮ್ಗೂನು ನೋಡಿ, ಈ ತರ ಯಾವ್ದೋ ಅನ್ಯ ರಾಜ್ಯದ ಬೈಕ್ ಎಮರ್ಜೆನ್ಸಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ನೋಡಲ್ಲ ನೀವು. OTP ಒಂದು ನೋಡ್ತೀರಾ, ಗಾಡಿ ನಂಬರ್ ನೋಡ್ತೀರಾ, ಯಾವ ರಿಜಿಸ್ಟ್ರೇಷನ್ ಅಂತ ಮಾತ್ರ ನೀವು ನೋಡಲ್ಲ, ಅವನ್ನ ಕ್ವಶನ್ ಮಾಡಲ್ಲ ನೀವು. ದಯವಿಟ್ಟು ನಿಮ್ ಸೇಫ್ಟಿಗೆ ನಿಮ್ಮ ಇದಕ್ಕೆ ನಾವು ಹೇಳ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳೋರು ಆದಷ್ಟು ಸದ್ಯಕ್ಕೆ ಕೋರ್ಟ್ ಇಂದ ಇನ್ನೂ ಆದೇಶ ಬರೋವರೆಗೂ KA ರಿಜಿಸ್ಟ್ರೇಷನ್ ಗಾಡಿ ಬಂದ್ರೆ ಹೋಗಿ, ಅರ್ಥ ಆಯ್ತಾ? ಬೇರೆ ನೀವು ಏನೇ ವಸ್ತು ಕಳ್ಕೊಂಡು ಪಾರ್ಸಲ್ ಕೊಡೋದಾಗ್ಲಿ, ನೀವು ಪಾರ್ಸಲ್ ಏನ್ ಕೊರಿಯರ್ ಕಳ್ಸೋದಾಗ್ಲಿ ಬೇರೆ ರಿಜಿಸ್ಟ್ರೇಷನ್ ಗಾಡಿಗಳಲ್ಲಿ ದಯವಿಟ್ಟು ಅದನ್ನ ಮಾಡಬೇಡಿ. ನೀವು ಅಷ್ಟೇ ಬೈಕ್ ಟ್ಯಾಕ್ಸಿನಲ್ಲಿ ಓಡಾಡೋದನ್ನ ಕಮ್ಮಿ ಮಾಡಿ. ನಿನ್ನೆ ಮೊನ್ನೆ ಎಲ್ಲ
ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ 3 ಗಾಡಿ ಆಕ್ಸಿಡೆಂಟ್ ಆಗಿ ಯಾರೋ ಹೇಳಿದ್ರೆ ಯಾಕೆ ನಗ್ತೀರಾ ಅಂತ. ಇನ್ನೇನ್ ಬಿದ್ದಿರೋ 2 ವೀಲರ್ ಬೈಕ್ ಟ್ಯಾಕ್ಸಿಯನ್ನು ಬಿದ್ದಿರನ್ನ ನೋಡಿ ಯಾಕೆ ನಗ್ತೀರಾ ಅಂತ ಯಾರೊಬ್ಬ ವಿಡಿಯೋ ಹಾಕಿದ್ರು. ಇನ್ನೇನ್ ಅವ್ರನ್ನ ನೋಡದೆ ನಗದೆ ಅಳಬೇಕೇನ್ರಿ? ಅವನ್ ಕಷ್ಟಕ್ಕೆ ದುಡಿತಿರ್ತಾನೆ, ಅವ್ನ್ ಲೀಗಲ್ ಆಗಿ ಇತ್ಕೊಂಡು ದುಡಿಲಿ ಬಿಡ್ರಿ. ಬಿದ್ರೆ ನಗ್ತಾವ್ರೆ ಅಂತ ನೀವ್ ಹೇಳ್ತಿರಲ್ಲ. ನಮ್ನವ್ ನಮಗ್ ಗೊತ್ತಿರ್ತದ್ರಿ, ನಿಮ್ನವ್ ನಿಮ್ಗೆ ಹೇಳ್ಕೊಂಡ್ರೆ. ನಮಗೂ ನೈಟ್ ಎಲ್ಲ ಡ್ಯೂಟಿ ಮಾಡಿದ್ರೆ 3,000 ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಇವರಿಂದ. ಬಂದು ಬೆಳಗ್ಗೆ ರಾತ್ರಿ ಬಂದ್ಬಿಟ್ಟು ಕ್ಯಾಬ್ ರೇಟ್ಗೂ 2 ವೀಲರ್ಗೂ ರೇಟ್ಗೂ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನೋಡ್ರಿ. ಏನಕ್ರಿ ನಮ್ ಕ್ಯಾಬ್ ಬೇಕು? 2 ವೀಲರ್ಗಿನ್ನ ನಮ್ಗಿಂತ ಜಾಸ್ತಿ ಕೊಡ್ತಾನ್ರಿ. ನಮ್ ಹೊಟ್ಟೆರಿ ನಮ್ಗಿರ್ತದೆ, ನಗ್ತೀವಿ, ಬೀಳ್ಲಿ ಅಂತಾರ 100 ಜನ ಬೀಳ್ಲಿ, ನೋಡ್ಕೊಂಡು ನಗ್ತೀವಿ ನಾವು, ಏನ್ ತೊಂದ್ರೆ ಇಲ್ಲ. ಅವನೇನ್ ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಿಲ್ಲ, ಅನ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇರೋದು ಅವನು. ನೋಡ್ಕೊಂಡು ನಗ್ತಾ ಇದೀವಿ, ಖುಷಿ ಪಡಿ. ಏನು ಮಾಡ್ತಾ ಇಲ್ವಲ್ಲ, ಏನು ಮಾಡ್ಲಿಲ್ವಲ್ಲ ಅಂತ ಖುಷಿ ಪಡಿ. ನಗ್ತಾ ಇದೀವಿ ಅಷ್ಟೇ, ಮನ್ಸಲ್ಲಿ ದುಃಖ ಇಟ್ಕೊಂಡು ನಗ್ತಾ ಇದೀವಿ ಬಿದ್ದಿರೋದ್ ನೋಡಿ. ನಮ್ಗೇನಾರು ಮಾಡಂತ ಅಧಿಕಾರ ಇದ್ಬಿಟ್ಟಿದ್ರೆ ಏನ್ ಮಾಡ್ಬೋದಾಗಿತ್ತು? ಎಷ್ಟೇ ಮಾಡಿ. ದಯವಿಟ್ಟು ಇದು ಇನ್ನೂ ಒಂದು ರಿಕ್ವೆಸ್ಟ್, ಯಾರು ಪ್ರಭಾವಿ ರಾಜಕಾರಣಿಗಳಿರ್ತೀರೋ ನಮಗ್ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವ್ರಿಗೆ ಆಲ್ರೆಡಿ ಎಷ್ಟು ಜನ ವಿಡಿಯೋ ಮಾಡಿ ಮನವಿ ಮಾಡಿದ್ದಾಗ್ಬಿಟ್ಟದೆ. ಯಾರು ನಿಮ್ ಸರ್ಕಾರದಲ್ಲಿ ಯಾರು ಪವರ್ಫುಲ್ ಇದ್ದೀರಾ ಅವ್ರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವ್ರು ಮಾಡ್ತಿರ್ತಕ್ಕಂಥ ಅಕ್ರಮ ದಂಧೆನ ನಿಲ್ಸಿ. ನಿಮ್ಮ ಕರ್ನಾಟಕದ ಚಾಲಕರನ್ನ ಕಾಪಾಡ್ಕೊಳ್ಳಿ. ಯಾವತ್ತಾದ್ರೂ ಒಂದಿನ ಬಂದು ಹಣ ಓಟ್ ಹಾಕ್ರಿ ಅಂತ ಕೇಳ್ಬೋದು. ನಮ್ಮನ್ನೇ ಕೇಳ್ತೀರಾ ನೀವು ಬಂದು ಓಟ್ ಹಾಕ್ರಿ ಅಂತ. ಹೋಗಿ ಬೇರೆ ರಾಜ್ಯದವ್ರನ್ನ ಹೋಗ್ಬಿಟ್ಟು ಕೈ ಮುಗಿದು ಓಟ್ ಕೇಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೂ ಇದು ಅನ್ವಯಿಸುತ್ತೆ. ನಾನು ಇಂಥವ್ರಿಗೆ ಅಂತ ಬೆಟ್ ಮಾಡಿ ತೋರ್ಸಲ್ಲ. ನಾನು ಸಾರಿಗೆ ಸಚಿವರಾಗಿರೋದ್ರಿಂದ ಯಾವಾಗ್ಲೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳ್ತಾ ಇದೀನಿ. ಯಾಕೆಂದ್ರೆ ಇದನ್ನ ಕಡಿವಾಣ ಹಾಕ್ಬೇಕಾಗಿರೋದು ಅವ್ರ ಡಿಪಾರ್ಟ್ಮೆಂಟ್, ಇದು ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋದ್ರಿಂದ ಅವ್ರಿಗೆ ಹೇಳ್ತಾ ಇದೀನಿ. ದಯವಿಟ್ಟು ಇದು ಕಡಿವಾಣ ಹಾಕಿ ನಿಮ್ಮ ಕನ್ನಡಿಗರ ಚಾಲಕರನ್ನ ಉಳಿಸ್ಕೊಳ್ಳಿ. ನಾಳೆ ದಿನ ನೀವು ಬಂದು ಕೈ ಮುಗಿದು ಓಟ್ ಕೇಳೋದ್ರಲ್ಲೂ ಒಂದು ಬೆಲೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಡೈರೆಕ್ಟ್ ಆಗಿ RTO ಇಡ್ತಾ ಇರೋ ಮನವಿ ಏನಂದ್ರೆ, ನಿಮ್ ಕೈಲಿ ಆಗ್ಲಿಲ್ವಾ ನಮಗ್ ಕೊಡಿ, ನಾವು ಮಾಡ್ತೀವಿ. ನಾವು ಅವ್ರಿಗೆ ಹೊಡಿಯಲ್ಲ, ಬೈಯಲ್ಲ, ಏನು ಮಾಡಲ್ಲ. ನಿಮ್ಗೆ ಬೇರೆ ರಾಜ್ಯದ ಗಾಡಿ ಬೈಕ್ ಟ್ಯಾಕ್ಸಿ ಯಾರೇ ಮಾಡ್ತಾ ಇದ್ರು ಅವ್ರನ್ನ RTOಗೆ ತಂದು ಒಪ್ಸೋಂತ ಕೆಲಸ ಯಾರು ಬೇಕಾದ್ರೂ ಮಾಡಬಹುದು ಅಂತ ನಮ್ಗೊಂದು ಆರ್ಡರ್ ಕೊಡಿ. ನೀವ್ ಹುಡ್ಕೋದ್ ಬೇಡ, ನಾವೇ ನಮ್ ಚಾಲಕರೆಲ್ಲ ಒಂದಾಗಿ ಅನ್ಯ ರಾಜ್ಯದ ವೆಹಿಕಲ್, ಯಾವ್ಯಾವ ರಾಜ್ಯದ ವೆಹಿಕಲ್ ಅಟ್ಯಾಚ್ ಮಾಡಿರ್ತಾನೋ ರಾಪಿಡೋದನು ಎಲ್ಲ ಮೂಲೆಯಿಂದ ಹಿಡಿದು ಹುಡುಕಿ ನಿಮ್ಗೆ ಕೊಡೋಂತ ಪ್ರಯತ್ನ ನಾವು ಮಾಡ್ತೀವಿ. ಇದೊಂದು ಅಧಿಕೃತವಾಗಿ ಸಾರಿಗೆ ಸಚಿವರು ನಮ್ಗೆ ಹೇಳ್ಬಿಡಿ. RTOದವರು ಅವ್ರ ಕೈಲಿ ಆಯ್ತಾ ಇಲ್ಲ ಹಿಡಿಯಕ್ಕೆ, ಟ್ರಾಫಿಕ್ ಪೊಲೀಸರು ಅವ್ರ ಕೈಲಿ ಆಗ್ತಾ ಇಲ್ಲ ಹಿಡಿಯಕ್ಕೆ. ದಯವಿಟ್ಟು ಅವ್ರಿಗೆ ಹೊಡಿಬೇಡಿ, ಬೈಬೇಡಿ. ಅನ್ಯ ರಾಜ್ಯದ ವೆಹಿಕಲ್ ಅಲ್ಲಿ ಯಾವನಾದ್ರೂ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಅವ್ರನ್ನ ಹಿಡ್ಕೊಂಡು RTOಗೆ ಒಪ್ಸೋಂತ ಕೆಲಸ ಮಾಡಿ ಅಂತ ಒಂದು ಆರ್ಡರ್ ಕೊಡಿ. ನಾವೇ ಮಾಡ್ತೀವಿ. ನಮ್ಮ ದುಡಿಮೆ ಬೇಕು, ನಮ್ಗೆ ಯೋಗಕ್ಷೇಮ ಬೇಕು, ನಾವು ದುಡಿಮೆ ಮಾಡಬೇಕು. ಅದಕ್ಕೋಸ್ಕರ ಬೇಕಾದ್ರೆ ಒಂದಿನ ಅಲ್ಲ 2 ದಿನ ಟೈಮ್ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ಅಂತ ವೆಹಿಕಲ್ ಗಳೆಲ್ಲ ಅದು ನಿಮ್ಗೆ ತಂದು RTO ಮುಂದೆ ಗುಡ್ಡೆ ಹಾಕ್ತಿವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ನೀವೇ. ಅನಧಿಕೃತವಾಗಿ ನಾವೇ ಮಾಡ್ತೀವಿ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ. ಇಲ್ಲ ಅಂದ್ರೆ ರಾಪಿಡೋಗೆ ಸ್ಟ್ರಿಕ್ಟ್ ಆಗಿ ನೀವೇ ಇದು ಮಾಡಿಬಿಟ್ಟು ಸ್ಟಾಪ್ ಮಾಡಿಸಿ. ನಮ್ಮೆಲ್ಲಾ ಚಾಲಕರ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮನ್ನ.